ಸ್ಯಾಂಡಲ್ವುಡ್ ಹಿರಿಯ ನಟ ಸರಿಗಮಪ ವಿಜಿ ಇನ್ನಿಲ್ಲ. ಅನಾರೋಗ್ಯದಿಂದ ಬಳಲುತ್ತಿದ್ದಂತ ಸರಿಗಮ ವಿಜಿ ನಿಧನರಾಗಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ವಿಜಿ ಅವರು ಇನ್ನಿಲ್ಲ. ಬೆಂಗಳೂರಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಕೊನೆಯುಸಿರೆಳೆದಿದ್ದಾರೆ. ನಾಳೆ ಟಿಆರ್ ಮಿಲ್ನಲ್ಲಿ ಸರಿಗಮ ವಿಜಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಹಿರಿಯ ನಟ ರಂಗಕರ್ಮಿ 76 ವರ್ಷದವರು ಅನಾರೋಗ್ಯದಿಂದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದಾಗಿ ವಿಜಿ ಅವರು ಬಳಲ್ತಾ ಇದ್ರು. ಡಕೋಟಾ ಎಕ್ಸ್‌ಪ್ರೆಸ್ ಅವರು ನಟಿಸಿದಂತ ಕೊನೆಯ ಸಿನಿಮಾ 2250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ನಟಿಸಿದ್ರು. 75ಕ್ಕೂ ಅಧಿಕ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗೂ ಕೂಡ ಕಾರ್ಯನಿರ್ವಹಿಸಿದ್ರು. ಟೈಗರ್ ಪ್ರಭಾಕರ್ ಹಾಗೂ ವಿಜಿ ಕಾಂಬಿನೇಷನ್ ಸೂಪರ್ ಹಿಟ್ ಆಗಿತ್ತು. ಜನ ಮೆಚ್ಕೊಂಡಿದ್ರು. ಅಂಥವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬಹು ಅಂಗಾಂಗ ವೈಫಲ್ಯವಾಗಿತ್ತು. ಹೀಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ನಾಳೆ ಟಿಆರ್ ಮಿಲ್ನ ಚಿತಾಗಾರದಲ್ಲಿ ಸರಿಗಮ ವಿಜಿ ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಬಹು ಅಂಗಾಂಗ ವೈಫಲ್ಯದಿಂದಾಗಿ ಅವರು ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಅವರ ಸಿನಿಮಾಗಳನ್ನ ನೋಡಿ ಅನೇಕರು ಕೂಡ ಇನ್ಸ್ಪೈರ್ ಆಗಿದ್ರು. ಅದರಲ್ಲೂ ಕೂಡ ಇವರು ಮತ್ತು ಪ್ರಭಾಕರ್ ಅವರ ಕಾಂಬಿನೇಷನ್ ಬಹಳ ಹಿಟ್ ಆಗಿತ್ತು. ಆದ್ರೀಗ ಅಂತಹ ಹಿರಿಯ ನಟ ಇಲ್ಲ. ಸರಿಗಮ ವಿಜಿ ಅವರ ಅಂತ್ಯ ಸಂಸ್ಕಾರ ನಾಳೆ ನೆರವೇರುತ್ತೆ. ನಾಳೆ ಟಿಆರ್ ಮಿಲ್ನ ಚಿತಾಗಾರದಲ್ಲಿ ನೆರವೇರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಸಿನಿಮಾಗಳಿಂದ ಬಹಳ ದೂರ ಉಳ್ಕೊಂಡಿದ್ರು. ಯಾವ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಡಕೋಟಾ ಎಕ್ಸ್‌ಪ್ರೆಸ್ ಏನಿದೆ ಆ ಸಿನಿಮಾವೇ ಕೊನೆ ಸಿನಿಮಾ ಆಗಿತ್ತು. 1980ರಲ್ಲಿ ಗೀತಪ್ರಿಯ ನಿರ್ದೇಶನದ ಬೆಳವಳದ ಮಡಿಲಲ್ಲಿ ಈ ಚಿತ್ರದಲ್ಲಿ ಸರಿಗಮ ವಿಜಿ ಅವರು ಮೊದಲ ಬಾರಿಗೆ ಕಾಣಿಸ್ಕೊಂಡಿದ್ರು. ಬಣ್ಣ ಹಚ್ಚಿದ್ರು. ಬಟ್ ಇತ್ತೀಚೆಗೆ ಎಷ್ಟೋ ದೂರ ಉಳ್ಕೊಂಡಿದ್ರು ಪಿಕ್ಚರ್ನಿಂದ. ಅಥವಾ ಯಾವ ಸಿನಿಮಾಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇರಲಿಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ರಂಗಭೂಮಿಯಲ್ಲಿ ಸರಿಗಮ ವಿಜಿ ಅವರು ಗುರುತಿಸ್ಕೊಂಡಿದ್ರು. ರಂಗಕರ್ಮಿ ಕೂಡ ಅವರು. ಹಲವು ನಾಟಕಗಳಲ್ಲಿ ನಟಿಸಿ ಮನೆ ಮಾತಾಗ್ಬಿಟ್ಟಿದ್ರು. ಹಾಗಾಗಿ ಚಿತ್ರರಂಗದಲ್ಲಿ ಅವರಿಗೆ ಅವಕಾಶಗಳು ಸಿಕ್ಕಿತ್ತು. ಆದರೆ ಇತ್ತೀಚೆಗೆ ಯಾವ ಅವಕಾಶಗಳು ಇರಲಿಲ್ಲ. ಅವರು ಕೂಡ ಸಕ್ರಿಯರಾಗಿರಲಿಲ್ಲ. ಹಾಸ್ಯ ಪಾತ್ರಗಳಲ್ಲೇ ಹೆಚ್ಚು ವಿಜಿ ಅವರು ನಟಿಸ್ತಾ ಇದ್ರು. ನಾಟಕಗಳಲ್ಲಿ ಕೂಡ ಅಂಥದ್ದೇ ಪಾತ್ರಗಳನ್ನು ಹುಡುಕೊಳ್ತಾ ಇದ್ರು, ಗುರುತಿಸ್ಕೊಳ್ತಾ ಇದ್ರು. ಅಂದರೆ ಹಾಸ್ಯ ನಟನಾಗಿಯೇ ಗುರುತಿಸ್ಕೊಂಡಿದ್ರು. ವಿಜಿ ಅವರು ನಟಿಸ್ತಾ ಇದ್ದಂಥ ಸಂಸಾರದಲ್ಲಿ ಸರಿಗಮ ನಾಟಕ ಬಹಳ ಜನಪ್ರಿಯವಾಗಿತ್ತು. ಹಾಗಾಗಿನೇ ಅವ್ರ ಹೆಸರು ಜೊತೆಗೆ ಸರಿಗಮ ಅನ್ನೋದು ಸೇರ್ಕೊಳ್ಳುತ್ತೆ. ಹಾಗಾಗಿನೇ ಅವ್ರನ್ನ ಸರಿಗಮ ವಿಜಿ ಅಂತೇಳಿ ಕರೆಯೋದು. ಆದರೆ ಅವರು ಈಗ ನಮ್ಮನ್ನು ಅಗಲಿದ್ದಾರೆ. ಈ ಒಂದು ಸರಿಗಮ ಅನ್ನುವಂಥ ನಾಟಕ ಏನಿದೆ, ಸಂಸಾರದಲ್ಲಿ ಸರಿಗಮ ಅನ್ನುವಂಥ ನಾಟಕ 500ಕ್ಕೂ ಹೆಚ್ಚು ಬಾರಿ ಪ್ರದರ್ಶನ ಕಂಡಂಥ ನಾಟಕ. ಅದರಿಂದಾನೇ ಇವರು ಫೇಮಸ್ ಆಗಿದ್ದು. ಅಲ್ಲಿಂದಾನೇ ಇವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದು. ಹಾಸ್ಯ ನಟರಾಗಿ ಜನರನ್ನ ಮನರಂಜಿಸಿದ್ದು. ಬಟ್ ಅಂತಹ ನಟನನ್ನ ಈಗ ಕರ್ನಾಟಕ ಕಳ್ಕೊಂಡಿದೆ. ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ನಾಳೆ ಅವರ ಅಂತಿಮ ದರ್ಶನ ಇರ್ಬೋದು, ಅಂತ್ಯಕ್ರಿಯೆ ಇವೆಲ್ಲವೂ ಕೂಡ ನೆರವೇರ್ತವೆ. ಚಿತ್ರರಂಗದ ಜೊತೆಗೆ ಬಹಳ ನಂಟು ಇತ್ತು ಇವರಿಗೆ. ಸರಿಗಮ ವಿಜಿ ಅಂತ ಅಂದರೆ ಹಾಸ್ಯ ನಟನೆಯ ಪಾತ್ರಗಳನ್ನೇ ಹುಡುಕಿ ಮಾಡ್ತಾ ಇದ್ರು. ಸಿನಿಮಾಗಳಲ್ಲಿರ್ಬೋದು, ನಾಟಕದಲ್ಲಿರ್ಬೋದು. ಅವರು ರಂಗಭೂಮಿ ಕಲಾವಿದ, ರಂಗಕರ್ಮಿ. ಬಟ್ ಅಂತಹ ನಟನನ್ನ ಈಗ ನಾವು ಕಳ್ಕೊಂಡಿದ್ದೇವೆ. ಇವರಿಗೆ ಒಟ್ಟು 5 ಜನ ಮಕ್ಕಳು. ಅದರಲ್ಲಿ ವಿಜಯ್ ಕುಮಾರ್ ಕೊನೆಯವರು. ಸದ್ಯಕ್ಕೆ ಈಗ ಅವರು ಸಾವನ್ನಪ್ಪಿರೋದು ಇಡೀ ಕರ್ನಾಟಕಕ್ಕೆ, ಚಿತ್ರರಂಗಕ್ಕೆ ಒಂದು ರೀತಿಯಾಗಿ ತುಂಬಲಾರದಂಥ ನಷ್ಟ. ಹಲವು ಹಾಸ್ಯ ನಟನೆಯ ಪಾತ್ರಗಳನ್ನ ಮಾಡ್ತಾ ಇದ್ರು. ಅವರು ರಂಗಭೂಮಿಯಿಂದ ಬಂದಿದ್ರು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಹೆಚ್ಚಾಗಿ ಆರಿಸ್ಕೊಳ್ತಾ ಇರಲಿಲ್ಲ. ಬರೀ ಹಾಸ್ಯ ಮಾಡೋದಕ್ಕೆ ಅಂತಾನೆ ಫೇಮಸ್ ಆಗಿದ್ರು.
ಸಂಸಾರದಲ್ಲಿ ಸರಿಗಮ ಅನ್ನುವಂಥ ನಾಟಕ ಮಾಡಿ ಆ ನಾಟಕ 500ಕ್ಕೂ ಹೆಚ್ಚು ಬಾರಿ ಪ್ರದರ್ಶನವನ್ನು ಕಂಡಿತ್ತು. ಆ ಸಂಸಾರದಲ್ಲಿ ಸರಿಗಮ ಅನ್ನುವಂಥ ನಾಟಕದಿಂದಾನೇ ಇವರು ಫೇಮಸ್ ಆಗಿದ್ದು. ಅದರಿಂದಾನೇ ಇವರಿಗೆ ವಿಜಯ್ ಕುಮಾರ್ ಅವರ ಹಿಂದೆ ಅವರ ಹೆಸರಿನ ಹಿಂದೆ ಸರಿಗಮ ಅನ್ನುವಂಥ ಹೆಸರು ಕೂಡ ಸೇರಿಕೊಳ್ಳುತ್ತೆ. ಹಾಗಾಗಿನೇ ಸರಿಗಮ ವಿಜಯ್ ಅಂತೇಳಿ ಅವರು ಕರೆಸ್ಕೊಳ್ತಾರೆ. ಅಂತಹ ನಟನನ್ನು ಈಗ ನಾವು ಕಳ್ಕೊಂಡಿದ್ದೇವೆ. ಹಾಸ್ಯ ನಟನಾಗಿ ಜನರನ್ನ ಮನರಂಜಿಸ್ತಾ ಇದ್ದಂಥ ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಬಟ್ ಈಗ